ಕೇಳುವಂಥದ್ದು ಸಮಸ್ಯೆ ಇದೆ, ನಾನು ಇಲ್ಲ ಅಂತ ಹೇಳಲಿಕ್ಕೆ ಹೋಗೋದಿಲ್ಲ. ಸುಮಾರು ಕಡೆ ಕಳೆದ ಒಂದು 10 ವರ್ಷದಿಂದನೂ ಕೂಡ ನಾವು ಸತತವಾಗಿ ಪ್ರಯತ್ನ ಮಾಡ್ತಾನೆ ಇದ್ದೇವೆ. ಎಲ್ಲ ವಸತಿ ಪ್ರದೇಶ, ಅದು ಗ್ರಾಮ ಇರಲಿ, ಗ್ರಾಮದ ಮಾನ್ಯತೆ ಇಲ್ಲದೆ ಹೋಗಲಿ, ಯಾಕಂದರೆ ತಾಂಡಗಳಿಗೆ ಹಿಂದೆ ಗ್ರಾಮದ ಮಾನ್ಯತೆ ಇರಲಿಲ್ಲ, ನಾವೀಗ ಅದನ್ನ ಕೊಡ್ತಾ ಇದ್ದೇವೆ. ಯಾವುದೇ ಇರಲಿ, ಅಲ್ಲಿ ಅವಶ್ಯ ಇರುವಷ್ಟು ಸ್ಮಶಾನ ಭೂಮಿ ಕೊಡಬೇಕು ಅನ್ನೋದು 10 ವರ್ಷದಿಂದ ಎಲ್ಲ ಸರ್ಕಾರ ಪ್ರಯತ್ನ ಮಾಡಿದೆ. ಹೈಕೋರ್ಟ್ನವರು ಕೂಡ ಇದನ್ನು ತುಂಬ ಭಾಳ ಬೆನ್ನತ್ತಿ ಮಾಡಿಸಿದ್ದಾರೆ. ಆದರೂ ಕೂಡ ಕೆಲವು ಕಡೆ ಇನ್ನೂ ನಾವು ಕೊಡೋದಕ್ಕೆ ಸಾಧ್ಯ ಆಗಿಲ್ಲ. ಈಗ ಇರೋ ಭೂಮಿ ಎಲ್ಲ ನಾವು ರೈತರಿಗೆ ಕೊಡಿ, ಅದಕ್ಕೆ ಕೊಡಿ, ಇದಕ್ಕೆ ಕೊಡಿ ಅಂತ ಕೊಟ್ಬಿಟ್ಟು ಕೊನೆಗೆ ಈಗ ಸ್ಮಶಾನಗಳಿಗೆ ಭೂಮಿ ಲಭ್ಯ ಇಲ್ಲದ ಹಾಗೆ ಆಗಿದೆ. ಸ್ಮಶಾನ ಭೂಮಿ ಕೊಡೋದಕ್ಕೋಸ್ಕರ ಈಗ ಕಳೆದ 3 ವರ್ಷದಲ್ಲಿ ಅಧ್ಯಕ್ಷರೇ ಸುಮಾರು 58 ಕೋಟಿ ರೂಪಾಯಿ ಕೊಟ್ಟು ಖರೀದಿ ಮಾಡಿದ್ದೇವೆ. ಈಗ ಸ್ಮಶಾನಕ್ಕೆ ಎಲ್ಲ ಕೊಟ್ಟು ಕೊನೆಗೆ ಸ್ಮಶಾನಕ್ಕೆ ಖರೀದಿ ಮಾಡುವಂತ ಹಂತಕ್ಕೂ ಬಂದು ನಿಂತಿದ್ದೇವೆ. 58 ಕೋಟಿ ಖರ್ಚು ಮಾಡಿದ್ದೇವೆ ಖರೀದಿ ಮಾಡಲಿಕ್ಕೆ. ಸೊ ಎನಿವೆ, ಅದು ಒಂದು ಬದಿಗಿದ್ರು ಕೂಡ ಈಗ ಇವ್ರ ಕ್ಷೇತ್ರದಲ್ಲಿ ನನಗೆ ಬಂದಿರೋ ವರದಿ ಪ್ರಕಾರ ಅವರು 154 ವಸತಿ ಪ್ರದೇಶಗಳ ಪೈಕಿ 9 ಪ್ರದೇಶಗಳಿಗೆ ಸ್ಮಶಾನ ಲಭ್ಯ ಇಲ್ಲ ಅಥವಾ ಇರೋದು ದೂರ ಇದೆ, ಸೂಕ್ತ ಅಲ್ಲ ಅಂತ ನಾನು ಬಂದಿರುವಂತಹ ವರದಿ. ಈಗ 9 ಪೈಕಿ 2 ಗ್ರಾಮಕ್ಕೆ ಆ ಗ್ರಾಮದ ಮಿತಿಯಲ್ಲೇ ಸರ್ಕಾರಿ ಭೂಮಿ ಲಭ್ಯ ಇದೆ. ಅದನ್ನ ಇನ್ನೊಂದು ವಾರದ ಒಳಗಡೆ ಅವರಿಗೆ ನಾನು ಸ್ಮಶಾನಕ್ಕೆ ರಿಸರ್ವ್ ಮಾಡಲಿಕ್ಕೆ DC ಅವರಿಗೆ ಆಲ್ರೆಡಿ ಆದೇಶ ಬೆಳಿಗ್ಗೆ ಕೊಟ್ಟಿದ್ದೇವೆ. ಇನ್ನು 7 ವಸತಿ ಪ್ರದೇಶಗಳಿಗೆ ಆ ವಸತಿ ಪ್ರದೇಶ ಅಂದ್ರೆ ಆ ಗ್ರಾಮದ ವ್ಯಾಪ್ತಿಯಲ್ಲಿ ಲಭ್ಯ ಇಲ್ಲ, ಪಕ್ಕದ ಗ್ರಾಮದಲ್ಲಿ ಲಭ್ಯ ಇದೆ. ಅದನ್ನು ಕೂಡ ಇನ್ನು ಬರೋ ವಾರದಲ್ಲಿ ಪಕ್ಕದ ಗ್ರಾಮದಲ್ಲಿ ಇರೋದನ್ನು ರಿಸರ್ವ್ ಮಾಡೋಣ. ಜನ ಒಪ್ಪಬಹುದು, ಬಿಡಬಹುದು, ದೂರ ಆಗುತ್ತೆ ಅಂತ ಹೇಳ್ಬಹುದು, ಬಟ್ ಕನಿಷ್ಠ ಒಂದು ವ್ಯವಸ್ಥೆಯನ್ನಾದ್ರೂ ನಾವು ಮಾಡಿ ಕೊಡೋಣ. ಸೊ ಈ ಪ್ರಕಾರವಾಗಿ 9 ಇಲ್ಲದೆ ಇರುವಂತಹದಕ್ಕೆ ಬರುವ ಒಂದು 15 ದಿನದ ಒಳಗಡೆ ಒಂದು ಕಾದಿರಿಸುವಂತಹದನ್ನ ಮಾಡೋಣ. ಅದು ಅಲ್ಲದೆ ಅದು ಸೂಕ್ತ ಅಲ್ಲ ಅಂತ ಕಂಡು ಬಂದ ಸಂದರ್ಭದಲ್ಲಿ DC ಅವರು ಸ್ಥಳೀಯವಾಗಿ ಯಾರಾದರೂ ಖಾಸಗಿಯವರು ಕೊಡೋ ಆಗಿದ್ರೆ, ನಮಗೆ ಎಟುಕುವ ದರದಲ್ಲಿ ಸಿಗುವ ಆಗಿದ್ರೆ ಅದನ್ನ ಪ್ರಸ್ತಾವನೆ ಕಳಿಸ್ಲಿಕ್ಕೂ ನಾನು ಹೇಳ್ತೇನೆ, ಅದಕ್ಕೂ ಕೂಡ ನಾವು ಒದಗಿಸ್ಕೊಡ್ತೇವೆ. ಎರಡನೇದು ಅವ್ರು ಕೇಳಿದ ಪ್ರಶ್ನೆ, ಅದಕ್ಕೆ ಕಾಂಪೌಂಡು, ನೀರಿನ ವ್ಯವಸ್ಥೆ, ಅದು ನಾವು ಗ್ರಾಮ ಪಂಚಾಯತಿಗೆ ಹ್ಯಾಂಡ್ ಓವರ್ ಮಾಡ್ತೇವೆ. ಅವರು ಆ ಎಲ್ಲ ಸೌಲಭ್ಯಗಳನ್ನ ಕೊಡಬೇಕಾಗತ್ತೆ. ನರೇಗಾದಲ್ಲಿ ಅದೆಲ್ಲದಕ್ಕೂ ಕೂಡ ಸ್ಟ್ಯಾಂಡರ್ಡ್ ಎಸ್ಟಿಮೇಟೇ ಇದೆ. ಕಾಂಪೌಂಡ್ ಮಾಡಿ ನೀರಿನ ವ್ಯವಸ್ಥೆ ಮಾಡಿಕೊಡುವಂತಹದ್ದು ಗ್ರಾಮ ಪಂಚಾಯತಿಯವ್ರು ಮಾಡಿಕೊಡ್ಬೇಕು. ನಾನು ಅವರಿಗೆ DC ಅವ್ರಿಗೆ ಹೇಳ್ತೇನೆ, CO ಅವ್ರಿಗೆ ಸೂಚನೆ ಕೊಡ್ಲಿಕ್ಕೆ ಇದಕ್ಕೆ ಬೇಕಾದಂತ ಮೂಲಭೂತ ಸೌಕರ್ಯಗಳನ್ನ ನರೇಗಾ ಕಾರ್ಯಕ್ರಮ ಉಪಯೋಗಿಸಿ ಮಾಡಲಿಕ್ಕೆ. ನರೇಗಾ ಮುಂದೆ ಏನಾಗುತ್ತೆ ನೋಡೋಣ, ಬಟ್ ಯಾವ್ದಾದ್ರು ಒಂದು ಪ್ರಾವಿಷನ್ ಇರುತ್ತೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ಅಧ್ಯಕ್ಷರೇ, ನಮ್ದು ಕೃಷ್ಣ ಅವರಿಗೆ ತಾವು 58 ಕೋಟಿ ಪ್ರಾವಿಷನ್ ಮಾಡಿದ್ದೀರಾ ಅಂತ ಹೇಳಿದ್ದಾರೆ. ಖರ್ಚು ಒಂದು ಜಿಲ್ಲೆಗೆ ಎಷ್ಟು ಬರ್ತೈತೆ? 1.5 ಕೋಟಿ ಬರ್ಬೋದು. ತಾಲೂಕುಗಳಿಗೆ ಬಂದ್ರೆ 20 ಲಕ್ಷ ಬರೋದು. ನಿಮ್ಗೆ ಎಲ್ಲೂ ಸಿಗಲ್ಲ. ಈಗ ಕರ್ನಾಟಕದಲ್ಲಿ ಎಲ್ಲೂ ನಿಮ್ಗೆ ಜಮೀನೇ ಸಿಗಲ್ಲ. ಇದ್ದ ಸರ್ಕಾರದ ಜಾಗ ಕೊಟ್ಟು ಈಗ ನಾವು ಅತ್ಯಂತ ಪರಿಸ್ಥಿತಿ ಬಂದಿದ್ದೀರಿ. ನಾನು ದಾವಣಗೆರೆಗೆ ಹೋಗಿದ್ದೆ ಅಧ್ಯಕ್ಷರೇ, ಅಲ್ಲಿ ಲ್ಯಾಂಡ್ ಗ್ರಾಂಟ್ ನಾವೇ ಮಾಡಿಕೊಟ್ಟಿದ್ದೀರಿ. ಸುಮಾರು 100-120 ಎಕರೆ ಲ್ಯಾಂಡ್ ಗ್ರಾಂಟ್. ನಾನು ಹೋಗಿ ಅಶ್ವತ್ಥ ಕಟ್ಟೆ ಮೇಲೆ ಕೂತ್ಕೊಂಡು 1 ಎಕರೆ ಕೊಡ್ರಯ್ಯ ಅಂದ್ರೂ ಒಬ್ರು ಕೊಡಲ್ಲ, ಸ್ಕೂಲು ಕೊಡಲ್ಲ, ಆಸ್ಪತ್ರೆಗೆ ಕೊಡಲ್ಲ. ಅದಕ್ಕೆ ನಾನು ಹೇಳೋವಂಥದ್ದು, ನಾನು ಅವಾಗ ಪ್ರಯತ್ನ ಮಾಡಿ ಎಲ್ಲ DC-ಗಳಿಗೂ ಹೇಳಿದ್ದೆ, ದಯವಿಟ್ಟು ಇನ್ಮೇಲೆ ಎಲ್ಲೇ ನೀವು ಲ್ಯಾಂಡ್ ಗ್ರಾಂಟ್ಗಳು ಮಾಡಿ, ಇನ್ನು 20-30 ವರ್ಷಕ್ಕೆ ಅಲ್ಲಿ ಸ್ಕೂಲು, ಅಂಗನವಾಡಿ, ಸ್ಮಶಾನ ಅದರ ಪ್ರಾವಿಷನ್ ಮಾಡದಾದ್ಮೇಲೆ ಕೊಡಬೇಕು ಅಂತ ಸ್ಟ್ರಿಕ್ಟ್ ಆರ್ಡರ್ ಮಾಡಿ. ನೀವು ಇಲ್ಲಿ ಅದು ಬಹಳ ಇಂಪಾರ್ಟೆಂಟ್. ದಯವಿಟ್ಟು ಇದು ಮಾಡಿದ್ರೆ ಮುಂದಿನ ಜನಾಂಗಕ್ಕೆ ಒಳ್ಳೇದಾಗ್ತೈತೆ. ಇಲ್ಲ ಅಂತಂದ್ರೆ ಎಲ್ಲ ತಗೊಳಕ್ ರೆಡಿ ಇದ್ದಾರೆ. ನೀವು ಕೊಟ್ರೆ ಎಲ್ಲರೂ ಬರೋದು. ನೀವು ಇಲ್ಲಿ ಈ ಚಿತ್ರದುರ್ಗ ಹೋಗ್ತಾ ಇದ್ರೆ ಬೆಟ್ಟನೆಲ್ಲ ಉತ್ಕೊಂಡ್ಬಿಟ್ಟಿದ್ದಾರೆ. ಈಗ ಎಡಗಡೆ ನೀವು ಬೆಟ್ಟಗಳನ್ನೆಲ್ಲ ಉತ್ಕೊಂಡ್ಬಿಟ್ಟಿದ್ದಾರೆ ಮೇಲ್ಗಡೆ.
ಇದನ್ನ ತಪ್ಪಿಸ್ಬೇಕು. ಮುಂದಿನ ಜನಾಂಗಕ್ಕೆ ನಾವೇನೋ ಉಳಿಸಿಲ್ಲ ಅಂದ್ರೆ ದೊಡ್ಡ ಸಮಸ್ಯೆ ಆಗ್ತದೆ. ಕೃಷ್ಣ ಅವರೇ, ದಯವಿಟ್ಟು ಇದನ್ನೆಲ್ಲ ಸರ್ಕ್ಯುಲರ್ ಅಲ್ಲಿ ನೀವು ಗ್ರಾಂಟ್ ಮಾಡ್ಬೇಕಾದ್ರೆ ಏನೇ ಮಾಡ್ಬೇಕಾದ್ರೂ ಇದನ್ನ ಉಳಿಸ್ಕೊಂಡು ಇನ್ನು 25 ವರ್ಷಕ್ಕೆ ಮುಂದೆ ಕೊಡ್ತೀರಿ ಅನ್ನೋದು ಒಂದು ಆದೇಶ ಮಾಡಿದ್ರೆ ಒಂದು ರೆಕಾರ್ಡ್ ಉಳಿಯುತ್ತೆ. ಧನ್ಯವಾದ.